ಓಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಃ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಂ ಅಹಂ ಸಮುದ್ಧರ್ತಾ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನ ಕ್ಷಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಇದು ನಾವು ನಿನ್ನೆ ನೋಡಿದಂತಹ ಶ್ಲೋಕ. ಅದರ ವಿವರವನ್ನ ಆಚಾರ್ಯರು ಭಾಷ್ಯದಲ್ಲಿ ನೀಡ್ತಾ, ಮುಖ್ಯವಾಗಿ ಉಪಾಸನೆಯ ಹಲವು ಮಜಲುಗಳನ್ನು ನಾವು ಸರಿಯಾಗಿ ತಿಳಿಯದೆ ಹೇಗಾದ್ರೂ ಒಂದು ಉಪಾಸನೆ ಆದ್ರೆ ಆಯ್ತು ಅಂತ ಭಾವಿಸಿದ್ರೆ ಅದು ತುಂಬಾ ತಪ್ಪಾಗುವ ಸಾಧ್ಯತೆಗಳಿರ್ತವೆ. ಅದರಿಂದ ಅದರ ಬಗ್ಗೆ ಬಹಳ ಗಮನ ಹರಿಸಿ ಕಾಳಜಿ ವಹಿಸಿ ಉಪಾಸನೆಯ ದೋಷಗಳನ್ನ ಪರಿಹಾರ ಮಾಡಿಕೊಳ್ಬೇಕು ಅನ್ನೋದನ್ನ ಅದು ಸೂಚಿಸ್ತಾ ಇದೆ. ಪ್ರಧಾನವಾಗಿ ಭಗವಂತನ ಉಪಾಸನೆ ಮಾಡಿದವರಿಗೆ ಎಂದೂ ಕೂಡ ತೊಡಕುಂಟಾಗುವುದಿಲ್ಲ ಅನ್ನೋದಂತೂ ಇಲ್ಲಿ ಮುಖ್ಯವಾಗಿ ಹೇಳಿದ ಸಂಗತಿ. ಯಾಕೆಂದ್ರೆ ಉಳಿದ ಉಪಾಸನೆಯ ಬಗ್ಗೆ ತಪ್ಪು ಅಂತ ಹೇಳಲೇ ಇಲ್ಲ ಆಚಾರ್ಯರು ಯಾವತ್ತೂ ಕೂಡ ಏಕೋಪಾಸನೆಯನ್ನ ಅಂದ್ರೆ ಮುಖ್ಯ ಏಕದೇವೋಪಾಸನೆ ಅನ್ನೋದು ಇದ್ದೇ ಇದೆ, ಪ್ರಧಾನೋಪಾಸನೆ ಒಂದೇ. ಆದ್ರೆ ಉಳಿದ ದೇವತೆಗಳನ್ನ ಚಿಂತಿಸುವುದು ಏನು ಲೋಕದಲ್ಲಿ ಒಂದು ವಾಡಿಕೆ ಇದೆ, ಅದೇನು ತೀರಾ ಅಸಹಜ ಅಲ್ಲ. ಅದು ಕೂಡ ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಅಲ್ಲಲ್ಲಿ ತತ್ತತ್ ವ್ಯಕ್ತಿಗಳ ಉಪಾಸನೆಯ ಮಜಲನ್ನ ಅದು ಹೇಳುತ್ತೆ. ಅಂದ್ರೆ ಹಂತ ಹಂತವಾಗಿ ಒಬ್ಬ ವ್ಯಕ್ತಿ ಬೆಳೆಯುವುದು ಅಂತ ಬಂದಾಗ ಈ ವ್ಯತ್ಯಾಸಗಳು ಲೋಕದಲ್ಲಿ ನಮಗೆ ಕಾಣ್ಲಿಕ್ಕೆ ಸಿಗುತ್ತೆ ಅನ್ನೋದನ್ನ ಹೇಳ್ತಾ ಕೊನೆಗೆ ಅವ್ಯಕ್ತದ ಉಪಾಸನೆಯನ್ನು ಪರಿಚಯ ಮಾಡಿದನು. ಇಲ್ಲಿ ಮದುಪಾಸಕಾನಾಂ ಭಕ್ತಾನಾಂ ನ ಕಶ್ಚಿತ್ ಕ್ಲೇಶಃ. ನನ್ನ ಉಪಾಸಕರಿಗೆ ಉಳಿದ ದೇವತೆಗಳ ಉಪಾಸನೆಯನ್ನು ಮಾಡುವಾಗ ಆಗಬಹುದಾದ ತಾತ್ಕಾಲಿಕ ಫಲದ ಲಾಭ ಮತ್ತು ನಿಯಮಗಳನ್ನ ಗಾಳಿಗೆ ತೂರಿದಾಗ ಆಗಬಹುದಾದ ಅತ್ಯಂತ ಕಠಿಣತರವಾದ ಶಿಕ್ಷೆ ಮತ್ತು ಅಂದ್ರೆ ಉಳಿದ ದೇವತೆಗಳನ್ನು ಉಪಾಸನೆ ಮಾಡುವಾಗ ಭಗವಂತನನ್ನು ಮರೆತರೆ ಅಂತ ಅರ್ಥ. ಉಳಿದ ದೇವತೆಗಳನ್ನು ಉಪಾಸನೆ ಮಾಡಿದ್ರೆ ಅಂತ ಅರ್ಥ ಅಲ್ಲ. ಆದ್ರೆ ನನ್ನ ಉಪಾಸನೆಯಲ್ಲಿ ಏನಾದ್ರೂ ನಿಯಮಗಳಲ್ಲಿ ಚೂರು ಅಂದ್ರೆ ಭಗವಂತನ ಪ್ರಜ್ಞೆ ಇದ್ದು ಉಳಿದ ದೇವತೆಗಳನ್ನು ಉಪಾಸನೆ ಮಾಡುವಾಗ ಅಲ್ಲಿ ಲೋಪದೋಷಗಳಾಗುವುದೇ ಇಲ್ಲ. ಅಂದ್ರೆ ಆಗುದಿಲ್ಲ ಅಂದ್ರೆ ಅದರ ಅಭಿಪ್ರಾಯ ಪ್ರಧಾನ ಉದ್ದೇಶ ಸರಿ ಇರುತ್ತೆ. ಅನ್ನೋಕೆ ಉಳಿದ ನಿಯಮಗಳು ಮಾತ್ರ ಎಲ್ಲೋ ಒಂಚೂರು ಆಚೀಚೆ ಆದ್ರೂ ಕೂಡ ಪರಮಾತ್ಮನ ಪರಿವಾರತ್ವೇನ ಉಪಾಸನೆ ಮಾಡುವುದರಿಂದಾಗಿ ಹಾನಿ ಇರುವುದಿಲ್ಲ. ಆದ್ರೆ ಉಪಾಸನೆಯ ಹಿನ್ನೆಲೆಯಲ್ಲಿ ಪರಮಾತ್ಮನ ಉಪಾಸನೆಯಲ್ಲಿ ಮಾತ್ರ ಸ್ಪಷ್ಟವಾದ ಒಂದು ಚಿತ್ರಣ ಇರಬೇಕು ಅನ್ನೋದನ್ನು ಮಾತ್ರ ಉಳಿದ ದೇವತೆಗಳ ಉಪಾಸನೆಯ ವಿಷಯಕ್ಕೆ ಇಷ್ಟೊತ್ತು ಅನೇಕ ಅಂದ್ರೆ ನಾವು ಯಾರನ್ನ ಭಗವಂತನ ಅತ್ಯಂತ ಯಾಕೆ ಇದೇ ತತ್ವವನ್ನ ತಗೊಂಡ್ರು ಅಂತಂದ್ರೆ ಈ ತತ್ವವನ್ನ ಪರಿಚಯಿಸಿದ್ರೆ ಉಳಿದ ಎಲ್ಲಾ ತತ್ವಗಳ ಬಗ್ಗೆಯೂ ಮಾತಾಡಿದ ಹಾಗಾಗುತ್ತೆ ಅನ್ನೋ ದೃಷ್ಟಿಯಿಂದ. ಯಾಕೆಂದ್ರೆ ನಿತ್ಯ ಮುಕ್ತಳವಳು, ಅವಳು ಸಾಮಾನ್ಯ ತತ್ವ ಅಲ್ಲ. ಅವ್ಯಕ್ತ ತತ್ವ ಅನ್ನೋದು ನಮಗೆ ದೇವರನ್ನು ಬಿಟ್ರೆ ನೆಕ್ಸ್ಟ್ ಇರುವ, ಮತ್ತೆ ಲೋಕದಲ್ಲೂ ಬಹಳ ಈ ವಿಷಯದಲ್ಲಿ ಪ್ರಸಿದ್ಧಿ ಇದೆ, ತುಂಬಾ ಎತ್ತರದ ತತ್ವ ಅಂತ. ಹಾಗಾಗಿ
ಉಳಿದ ದೇವತೆಗಳ ಉಪಾಸನೆಗಿಂತ ಹೆಚ್ಚು ಪ್ರಭಾವಶಾಲಿಯಾದ ಉಪಾಸನೆಯಲ್ಲಿ ಕ್ಲೇಶ ಇದೆ ಅಂತಂದ್ರೆ, ಇನ್ನು ಅದಕ್ಕಿಂತ ಅಂದ್ರೆ ಆ ಎಲ್ಲ ದೇವತೆಗಳನ್ನ ನಿಯಮನ ಮಾಡುವ ಭಗವಂತ ಅವ್ಯಕ್ತದ ಉಪಾಸನೆಯಲ್ಲೇ ಕ್ಲೇಶ ಇದೆ ಅಂತ ಅಂದಮೇಲೆ, ಇನ್ನು ಅದಕ್ಕಿಂತ ಶಕ್ತಿಯಲ್ಲಿ ಕೆಳ ಸ್ತರದ ವಸ್ತುಗಳಲ್ಲಿ ಉತ್ತಮವಾದ ಅಸ್ತಿತ್ವದ ಚಿಂತನೆಯನ್ನು ಮಾಡಿದ್ರೆ ಇನ್ನು ಹೆಚ್ಚು ಕ್ಲೇಶ ಇದ್ದೇ ಇರುತ್ತೆ. ಆದ್ರೆ ಏನಂದ್ರೆ ತಾತ್ಕಾಲಿಕವಾದ ಲೌಕಿಕ ಫಲಗಳನ್ನು ಬಯಸಿದಾಗ ಸಿಕ್ಬಿಡುತ್ತೆ, ಮತ್ತು ತನ್ನ ಯೋಗ್ಯತೆಗಿಂತ ಹೆಚ್ಚಿನ ಫಲ ಬಯಸಿದಾಗ ಅದು ರಿವರ್ಸ್ ಆಗ್ಲಿಕ್ಕೆ ಶುರುವಾಗುತ್ತೆ. ಮತ್ತು ಅಂಥ ಸಂಪತ್ತಿನ ಲಾಭವನ್ನ ಮಾಡಿಕೊಳ್ಳುವಾಗ ಲೋಕಕ್ಕೆ ಹಾನಿ ಉಂಟು ಮಾಡಿದರೆ ಆವಾಗ ಅದು ಇನ್ನೂ ಹೆಚ್ಚಿನ ತೀವ್ರ ಸ್ಥಿತಿಯನ್ನ ಭಕ್ತನಿಗೆ ಒದಗಿಸಿಕೊಡುತ್ತೆ. ಅಥವಾ ಭಕ್ತ ಅಂದ್ರೆ ಅವನೀಗ ತಿಳುವಳಿಕೆಯಲ್ಲಿ ತಪ್ಪಿದ್ದು ಅದು ಕೊನೆಗೆ ಸ್ವಾರ್ಥಕ್ಕೆ ತಿರುಗಿದ್ರೆ ಅಪಾಯದ ಸಂಚು ಸ್ಪಷ್ಟವಾಗಿ ಕಾಣುತ್ತೆ. ಏತು ಸರ್ವಾಣಿ ಕರ್ಮಾಣಿ ಇತ್ಯಾದಿನ ಉಕ್ತಂಚ ಸೌಕರಾಯಣ ಶ್ರುತವು ಸೌಕರಾಯಣ ಶ್ರುತಿಯಲ್ಲಿ ಹೇಳಿದ ಮಾತನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ಉಪಾಸತೆ ಯೇ ಪುರುಷಂ ವಾಸುದೇವಂ ಅವ್ಯಕ್ತಾದೇ ರೀಪ್ಸಿತಂ ಕಿನ್ನು ತೇಷಾಂ. ಯೇ ಪುರುಷಂ ಉಪಾಸತೆ ವಾಸುದೇವಂ, ವಾಸುದೇವಂ ಪುರುಷಂ, ಪುರುಷ ಶಬ್ದದ ಪ್ರಧಾನ ವಾಚ್ಯತ್ವ ಇರುವುದು ಪರಮಾತ್ಮನಲ್ಲೇ. ಆಮೇಲೆ ಉಳಿದವನನ್ನ, ಚತುರ್ಮುಖನನ್ನ ಅಥವಾ ಉಳಿದ ದೇವತೆಗಳನ್ನ ಆ ಶಬ್ದದಿಂದ ಹೇಳುವುದಿದೆ. ಅದಕ್ಕೆ ತತ್ಪುರುಷ ಅಂತ ಕರೆಯುವುದು ಪಂಚಮುಖನನ್ನ. ತತ್ಪುರುಷ ಅಂದ್ರೆ ಅವನಿಗೆ ಸಂಬಂಧಪಟ್ಟ ಪುರುಷ ಅಂತ. ಅದಾದ್ಮೇಲೆ ಅವ್ಯಕ್ತಾದೇ ರೀಪ್ಸಿತಂ ಕಿನ್ನು ತೇಷಾಂ. ಯಾರು ಯಾರು ವಾಸುದೇವ ರೂಪಿ ಪರಮಾತ್ಮನನ್ನ ಉಪಾಸನೆ ಮಾಡುತ್ತಾನೋ ಅವರಿಗೆ ಮತ್ತೆ ಅವ್ಯಕ್ತಾದಿಗಳ ಉಪಾಸನೆಯಿಂದ ಏನ್ ಸಿಗಬೇಕು ಅಂದ್ರೆ, ಅವ್ಯಕ್ತದ ಉಪಾಸನೆಯಿಂದ ಏನ್ ಸಿಗಬೇಕು ಅದು ವಾಸುದೇವನ ಉಪಾಸನೆಯಿಂದನೇ ಸಿಗುತ್ತೆ ಅಂತ ಅಂದ ಮೇಲೆ ಮತ್ಯಾಕೆ ಮತ್ತೊಂದು ಉಪಾಸನೆಯನ್ನ ದಾಟಿ ಬರ್ಬೇಕಾದ ಕಷ್ಟವನ್ನ ಸ್ವೀಕಾರ ಮಾಡಬೇಕು? ಅಲ್ಲೇ ಇದೆ, ನೀವು ಮೊದಲು ಎಲ್ಲಿದ್ರು ಅಲ್ಲೇ ಇದೆ. ಎರಡನೇ ಸಾಲು ನೋಡಿ. ಕಿನ್ನು ತೇಷಾಂ ಇತಿ ತೇಷಾಂ ಏಕಾಂತಿನಃ ಶ್ರೇಷ್ಠಾಃ ಯೇ ಚೈವ ಅನನ್ಯದೇವತಾಃ ಅಹಮೇವ ಗತಿಸ್ತೇಷಾಂ ನಿರಾಶೀಃ ಕರ್ಮಕಾರಿಣಾಂ. ಏಕಾಂತಿನಾಂ ತೇಷಾಂ ಶ್ರೇಷ್ಠಾಸ್ತೆ ಚ ಅನನ್ಯದೇವತಾಃ. ಅನನ್ಯದೇವತಾಃ ಶ್ರೇಷ್ಠಾಃ ಅಹಮೇವ ಗತಿಸ್ತೇಷಾಂ ನಿರಾಶೀಃ ಸರ್ವಕರ್ಮಣಾಂ. ಆಸೆ ಇಲ್ಲದೆ ಎಲ್ಲ ಚಟುವಟಿಕೆಗಳನ್ನ ಪರಮಾತ್ಮನ ಪ್ರೀತಿಗೋಸ್ಕರ ಮಾಡುವಂತಹ ಅವರ ಜೀವನಕ್ಕೆ ನಾನೇ ಗತಿ. ನನ್ನ ಉಪಾಸಕರನ್ನ ನಾನೆಂದೂ ಕೂಡ ಏಕಾಂತಿನಃ ಏಕಾಂತಿನಾಮ ಅಲ್ಲ, ಉಳಿದ ದೇವತೆಗಳಿಗಿಂತ ಅಂತ ಹಿಂದೆ ಹೇಳಿದ ಮಾತದು. ತೇಷಾಂ ಅಂದ್ರೆ ಇನ್ನು ಹಿಂದೆ ಹೇಳಿದ ಅನೇಕ ಉಪಾಸಕರ ಮಧ್ಯದಲ್ಲಿ ಏಕಾಂತಿನಃ ಶ್ರೇಷ್ಠಾಃ. ತೇಷಾಂ ಅಂದ್ರೆ ಅವರ ಮಧ್ಯದಲ್ಲಿ, ಪೂರ್ವದಲ್ಲಿ ಹೇಳಿದಂತ ಉಳಿದ ದೇವತೆಗಳ ಉಪಾಸಕರ ಮಧ್ಯದಲ್ಲಿ ಏಕಾಂತಿನಃ ಅಂದ್ರೆ ಪರಮಾತ್ಮನನ್ನು ಪ್ರಧಾನ ಅಂತ ಚಿಂತಿಸುವರು. ಅನನ್ಯ ದೇವತಾಃ ಅಂದ್ರೆ ಉಳಿದ ದೇವತೆಗಳನ್ನ ಅನನ್ಯ ನಾಮಕನಾದ ಪರಮಾತ್ಮನಿಗೆ ಸಂಬಂಧಪಟ್ಟವರು ಅಂತ ಸ್ವಾತಂತ್ರ್ಯೇಣ ಪರಮಾತ್ಮನಲ್ಲಿ ಉಪಾಸನೆ ಮಾಡುವರು ಏಕಾಂತಿನಃ. ಅವರು ಶ್ರೇಷ್ಠಾಃ ಮತ್ತು ಅವರಿಗೆ ಬದುಕಿನ ಎಲ್ಲಾ ಗತಿಯನ್ನ ನಾರಾಯಣ ನಾನೇ ನಡೆಸ್ತೇನೆ, ಅವರ ಎಲ್ಲಾ ಜೀವನದ ಆದರ್ಶಗಳನ್ನ ನಾನೇ ಪೂರೈಸ್ತೇನೆ ಅಂತ ಹೇಳ್ತಾ ಇದ್ದಾನೆ. ನಿರಾಶೀಹಿ ಯಾವುದೇ
ಆಶೆಗಳನ್ನ ಇಟ್ಟುಕೊಳ್ಳಬೇಕಾಗಿಲ್ಲ. ಅವನು ನಂದು ಜೀವನದಲ್ಲಿ ಇದು ಬೇಕು ಅದು ಬೇಕು ಅಂತ ಏನು ಬಯಸ್ಬೇಕಾಗಿಲ್ಲ. ಅವನು ಅದನ್ನ ಬಿಟ್ಟದ್ದಕ್ಕೋಸ್ಕರ, ತನ್ನ ಕರ್ತವ್ಯವನ್ನು ಮಾಡಿದ್ದಕ್ಕೋಸ್ಕರ ಅವರಿಗೆ ಗತಿ ನಾನೇ, ಅವರಿಗೆ ಮತಿ ನಾನೇ, ಅವರಿಗೆ ಸ್ಥಿತಿ ನಾನೇ, ಅವರಿಗೆ ಏನ್ ಬೇಕೋ ಅದೆಲ್ಲವನ್ನು ನಡೆಸ್ಕೊಡೋ ನಾನೇ. ಅಹಮೇವ ಗತಿಸ್ತೇಷಾಂ ನಿರಾಶಿ ಕರ್ಮಕಾರಿಣಾಂ ಇತಿ ಮೋಕ್ಷ ಧರ್ಮೇ. ಮೋಕ್ಷ ಧರ್ಮದ ಸಾಲುಗಳು ಅನೇಕ ಇಂತಹ ಜೀವನದ, ಅದಕ್ಕೆ ನೋಡಿ ಮೋಕ್ಷ ಧರ್ಮ ಅಂತ ಅರ್ಥ ಎಷ್ಟು ಚೆನ್ನಾಗಿದೆ. ಕೆಲವೊಮ್ಮೆ ಟೈಟಲಿಗೂ ಕಂಟೆಂಟಿಗೂ ಸಂಬಂಧವೇ ಇರುವುದಿಲ್ಲ. ಒಟ್ಟು ಕೊನೆಗೆ ಒಂದು ಸಿನಿಮಾದಲ್ಲಿ ಅಥವಾ ನಾಟಕದಲ್ಲಿ ಒಂದು ಶಬ್ದವನ್ನ ಸಮನ್ವಯ ಮಾಡಿಬಿಟ್ರೆ 2 ಮೋಡಗಳು ಅಂತ ಸಮನ್ವಯ ಮಾಡಿ ಕೊನೆಗೆ 2 ಮೋಡ ತೋರಿಸಿ ಅದೇ ಒಟ್ಟಾದವರು ಅಂತ ಹೇಳಿಬಿಟ್ರೆ ಮುಗಿದೋಯ್ತು. ಕೆಲವು ಸರ್ತಿ ಚೆನ್ನಾಗಿರುತ್ತೆ, ಇಲ್ಲ ಅಂತಿಲ್ಲ. ಆದ್ರೆ ಹೆಚ್ಚಿನ ಇವತ್ತಿನ ಚಿತ್ರಗಳಲ್ಲಂತೂ ಯಾಕೂ ಅದಕ್ಕೆ ಹೆಸರಿಗೂ ಸಂಬಂಧಗಳೇ ಕಾಣಲ್ಲ. ಎಷ್ಟೋ ಸರ್ತಿ ತುಂಬಾ ಅಪರೂಪ ಅಂತ ಹೆಸರುಗಳನ್ನು ಕೊಟ್ಟು ಶೀರ್ಷಿಕೆಗೊಂದು ನ್ಯಾಯವನ್ನು ಒದಗಿಸುವಂಥದ್ದು. ಮಯ್ಯೇವ ಮನ ಆಧತ್ಸ್ವ ಮಯಿ ಬುದ್ಧಿಂ ನಿವೇಶಯ ನಿವಸಿಷ್ಯಸಿ ಮಯ್ಯೇವ ಅಥ ಊರ್ಧ್ವಂ ನ ಸಂಶಯ ಅಥ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸ ಯೋಗೇನ ತತೋ ಮಾಮಿಚ್ಛಾಪ್ತುಂ ಧನಂಜಯ. ಇದರ ಮುಂದಿನ ಶ್ಲೋಕ ಹೋಗಿ. ಅಭ್ಯಾಸೇಪ್ಯ ಸಮರ್ಥೋಸಿ ಮತ್ಕರ್ಮ ಪರಮೋ ಭವ ಮದರ್ಥಮಪಿ ಕರ್ಮಾಣಿ ಕುರುವನ್ ಸಿದ್ಧಿಮವಾಪ್ಸ್ಯಸಿ. ಸರಿ, ಅಭ್ಯಾಸವನ್ನ ಮಾಡುವಲ್ಲೂ ಕೂಡ ಏನಾಯ್ತು? ಮೊದಲಿಗೆ ಸಾಧನೆ ಮಾಡುವಂದ್ರು, ಮನಸ್ಸು ಕೊಡುವಂದ್ರು, ಅದಾಗ್ಲಿಲ್ಲ ಅಂದ್ರೆ ಬಿಟ್ಟು ಬಿಟ್ಟು ಮಾಡುವಂದ್ರು. ಒಂದೇ ಸರ್ತಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಗೊತ್ತು. ಬಿಟ್ಟು ಬಿಟ್ಟು ಮಾಡುವಂತಂದ್ರೂ ಕೂಡ ಧಾರಣೆಯೂ ಕೂಡ ಸಾಧ್ಯವಾಗ್ಲಿಲ್ಲ ಅಂದಾಗ ಸ್ವಲ್ಪ ಚಟುವಟಿಕೆಗಳಲ್ಲಿ ತೊಡಗು ಅಂತಂದ್ರು. ಇಲ್ಲ, ಚಟುವಟಿಕೆಯಲ್ಲಿ ತೊಡಗಿದ್ರು ಮನಸ್ಸು ಅಂದ್ರೆ ಆ ಚಟುವಟಿಕೆಗೆ ತೊಡಗಿ ಮತ್ತು ವಾಪಸ್ ಅಲ್ಲಿಗೆ ಹೋಗ್ಬೇಕದು. ಇದೆಲ್ಲ ಸ್ಟೆಪ್ ಹೊರತು ಪ್ರತ್ಯೇಕ ದಾರಿ ಅಲ್ಲ. ಅಲ್ಲವೂ ಕೂಡ ಸಾಧ್ಯ ಆಗದೆ ಹೋದಾಗ ಅಭ್ಯಾಸೇಪಿ ಅಸಮರ್ಥೋಸಿ, ಮತ್ತೆ ಮರಳಿ ಬಿಟ್ಟು ಬಿಟ್ಟು ಮಾಡು ಅಂದಾಗ್ಲೂ ಅದಾಗ್ಲಿಲ್ಲ ಅಂದ್ರೆ ನನ್ನ ಕೆಲಸಗಳಲ್ಲಿ ತೊಡಗು. ಅಂದ್ರೆ ಭಗವಂತನನ್ನ ಸಹಜವಾಗಿ ನೆನಪು ಮಾಡಿಕೊಳ್ಳುವ ರೀತಿಯ ಚಟುವಟಿಕೆಗಳಲ್ಲಿ ತೊಡಗು. ಅದು ಸಾಧ್ಯ ಆಗ್ಲಿಲ್ಲ, ಮದರ್ಥಮಪಿ ಕರ್ಮಾಣಿ, ಪರಮಾತ್ಮನ ಪರವಾಗಿ ಕೆಲಸವನ್ನ ಮಾಡಿದ್ರೆ ಸಿದ್ಧಿ ಖಂಡಿತ ಆಗುತ್ತೆ. ಪರಮಾತ್ಮನನ್ನು ನೆನೆದು ಪರಮಾತ್ಮನ ಸೇವೆಯನ್ನ ಮಾಡಿದ್ರೆ, ಅಂದ್ರೆ ಈಗ ಪರಮಾತ್ಮನ ನೆನಪು ಮಾಡುವಂತದ್ದೇ ಕೆಲಸ ಅದು. ಈಗ ದೇವರ ಸೇವೆ ಅಥವಾ ಏನೋ ಒಟ್ಟು ದೈವಿಕ ಸಂಬಂಧ ಇರುವ ಕೆಲಸಗಳನ್ನ ಮಾಡು. ಅಥೈತದಪ್ಯ ಶಕ್ತೋಸಿ, ನಂಗೆ ಅದು ಸಾಧ್ಯ ಆಗ್ತಾ ಇಲ್ಲ, ಯಾಕಂದ್ರೆ ಆಸಕ್ತಿಯೇ ಇಲ್ಲ ಅಂತ ಕೆಲಸಗಳಲ್ಲಿ. ಪೂಜೆ, ಪುರಸ್ಕಾರ, ಅಲಂಕಾರ, ಅರ್ಚನೆ, ಮೆಚ್ಚಿಸುವುದು, ಇದು ಯಾವುದು ಸಾಧ್ಯ ಆಗ್ಲಿಲ್ಲ ಅಂದ್ರೆ ಮಧ್ಯೋಗಮಾಶ್ರಿತ, ಆದಷ್ಟು ಮಧ್ಯದಲ್ಲೋ ಕೊನೆಯಲ್ಲೋ ಆದಿ ಅಂದ್ರೆ ಶುರು ಮಾಡುವಾಗ ಒಂದ್ಸಲ, ಮಧ್ಯದಲ್ಲಿ ಒಂದ್ಸಲ, ಕೊನೆಯಲ್ಲಿ ಒಂದ್ಸಲ ಅಂತ ನೆನ್ಪು ಮಾಡ್ಕೊಂಡಾದ್ರು ಸರ್ವ ಕರ್ಮ ಫಲ ತ್ಯಾಗಂ ತತಃ ಕುರು ಯಥಾತ್ಮವಾನ್. ಏನ್ ಕೆಲಸ ಮಾಡ್ತೀವೋ ಅದನ್ನು ದೇವ್ರ ಕೆಲಸ ಮಾಡು. ದೇವ್ರ ಕೆಲಸನೇ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರು ನೀನ್ ಏನ್ ಕೆಲಸ ಮಾಡ್ತೀವೋ ಅಲ್ಲಿ ನನ್ ನೆನಪು ಬರ್ಲಿ, ಅದು ಕೂಡ ನಿನಗೆ ಯಥಾತ್ಮವಾನ್ ಕೊರು ಮಾತ್ರ. ಸ್ವಲ್ಪ ಇಲ್ಲಿ ಇದು ಸಾಧ್ಯ ಆಗ್ಲಿಲ್ಲ ಅಂತ ಆಗುವ ಸ್ಥಿತಿ ಇರುತ್ತೆ, ಪ್ರಯತ್ನ ಮಾಡ್ತಾ ಇರು. ಇದು ನಿನ್ನನ್ನು ವಾಪಸ್ಸು ಎಲ್ಲ ಕೆಲಸಗಳನ್ನ ಭಗವತ್ ಪರವನ್ನಾಗಿಸುತ್ತೆ. ಆಗ ಇನ್ನಷ್ಟು ಹೆಚ್ಚು ಶ್ರದ್ಧೆ ಬರುತ್ತೆ, ಅಭ್ಯಾಸ ದೃಢ ಆಗತ್ತೆ. ದೃಢ ಆದಾಗ ಸ್ವಲ್ಪ ಹೊತ್ತು ಅಂದ್ರೆ ಧ್ಯಾನ ಮತ್ತು ಹೊರಗಿನ ಕಾರ್ಯ ಎರಡು ಬೇರೆ ಬೇರೆ ಅಂತ ಅನ್ಸಲ್ಲ, ಆ ಸ್ಥಿತಿಗೆ ಹೋಗುತ್ತೆ. ಅಂದ್ರೆ ನಾವು ಸ್ಪಿರಿಚುವಲ್ ಆಗಿಯೇ ಒಂದಿಷ್ಟು ಕಾಲ ಕಳಿಬೇಕು ಅನ್ನೋ ಪ್ರತ್ಯೇಕತೆ ಇರುವುದಿಲ್ಲ. ಉಸಿರಾಟ ಅನ್ನೋದು ಒಂದು ಕೆಲಸ, ಬೇರೆ ಎಲ್ಲ ಕೆಲಸ ಮಾಡಿದಾಗ ಸುಸ್ತಾಗುತ್ತೆ ಅಂತ ಕೆಲಸ ನಿಲ್ಲಿಸ್ತೇವೆ. ಆದ್ರೆ ಉಸಿರಾಟ ನಿಲ್ಸುದಿಲ್ಲ ಹೇಗೋ ಹಾಗೆ ಅದೊಂದು ಕೆಲಸ ಅಂತಾನೆ ಪರಿಭಾವಿಸದೆ ನಾವು 24 ಗಂಟೆನೂ ಹೇಗೆ ಮಾಡ್ತೇವೋ ಹಾಗೆ ಭಗವಂತನ ಪೂಜೆ ಅನ್ನೋದು ಅದು ಪ್ರತ್ಯೇಕವಾದ ಕೆಲಸ ಅಂತ ಭಾವಿಸದೆ ಅದು ಬದುಕಿನ ಪ್ರತಿಯೊಂದು ಹಂತವೂ ಕೂಡ ಪೂಜೆ ಅನ್ನುವ ಭಾವ ಬಂದಾಗ ಅದು ಭಾರ ಆಗುದಿಲ್ಲ, ಅದು ಭಾವ ಪೂರ್ಣವಾಗತ್ತೆ. ಇದು ಕೃಷ್ಣ ಹೇಳಲಿಕ್ಕೆ ಹೊರಟ ಸಂಗತಿ.
ಶ್ರೇಯೋ ಹಿ ಜ್ಞಾನಂ ಅಭ್ಯಾಸಾತ್. ಸರಿ, ತಿಳುವಳಿಕೆಯನ್ನು ಪಡೆಯುವ ಅಂದ್ರೆ ಈ ಕರ್ಮದಿಂದ ಅನೇಕ ತಿಳುವಳಿಕೆ ಬರುತ್ತೆ. ಮುಖ್ಯವಾಗಿ ಸರ್ವ ಕರ್ಮ ಫಲತ್ಯಾಗಂ, ಕರ್ಮತ್ಯಾಗ ಅಲ್ಲ, ಕರ್ಮದ ಫಲತ್ಯಾಗ. ಯಾವುದೇ ಚಟುವಟಿಕೆ ನಡೆಸಿದ್ರು ಕೂಡ ಹೊರಗಿನ ಚಟುವಟಿಕೆಯನ್ನು ಮಾಡುವಾಗ್ಲೇ ನಾವು ಅದರ ಫಲಾಪೇಕ್ಷಿಗಳಲ್ಲದೆ ಕಾರ್ಯವನ್ನು ಮಾಡುವುದನ್ನ ಅಭ್ಯಾಸ ಮಾಡಬೇಕಾದದ್ದು ಬಹಳ ಮುಖ್ಯ. ಹಾಗೆ ಮಾಡಿದಾಗ ಅವನಿಗೆ ಜ್ಞಾನ ಬರುತ್ತೆ. ಆದ್ರೆ ಜ್ಞಾನ ಮಾತ್ರ ಸಾಕಾಗುದಿಲ್ಲ. ಜ್ಞಾನಂ ಅಭ್ಯಾಸಾತ್ ಜ್ಞಾನಂ ಶ್ರೇಯ. ಈಗ ನಿರಂತರ ಪ್ರಯತ್ನ ಮಾಡಿ ಅವನು ಏನೇನು ಚಟುವಟಿಕೆಗಳ ಮೂಲಕ ಮೆಚ್ಚಿಸುವ ಕೆಲಸ ಮಾಡ್ತಾನೆ. ಅಭ್ಯಾಸ ಅಂದ್ರೆ ಒಂದು ರೀತಿಯಲ್ಲಿ ಚಟುವಟಿಕೆ, ಕರ್ಮ ಇತ್ಯಾದಿಗಳು. ಈ ಚಟುವಟಿಕೆಗಳಿಗಿಂತ ಕರ್ಮಗಳಿಗಿಂತ ಜ್ಞಾನ ಮಿಗಿಲು. ಜ್ಞಾನಕ್ಕಿಂತ ಜ್ಞಾನಾತ್ ಧ್ಯಾನಂ ವಿಶಿಷ್ಟತೆ. ಆ ಜ್ಞಾನ ಇರುವುದು ಯಾಕೆ? ಅದು ಧ್ಯಾನವನ್ನು ಸಂಪಾದನೆ ಮಾಡ್ಲಿಕ್ಕೆ. ಧ್ಯಾನಂ ವಿಶಿಷ್ಯತೆ. ಧ್ಯಾನಾತ್ ಕರ್ಮ ಫಲತ್ಯಾಗ. ಧ್ಯಾನ ಮಾಡ್ತಾ ಮಾಡ್ತಾ ಇದ್ದಾನೆ, ಅದು ಧ್ಯಾನದ ಸಂದರ್ಭದಲ್ಲಿ ಮಾತ್ರ ಧ್ಯಾನ. ಆಮೇಲೆ ಯಥಾ ಪ್ರಕಾರ ಬೇರೆಯವರಿಗೆ ಧ್ಯಾನ ಮಾಡಿಸಿ ಅದರಿಂದ ದುಡ್ಡು ಮಾಡ್ತಾನೆ. ಆಮೇಲೆ ಹೇಳ್ತಾನೆ, ನನಗೇನು ಬೇಡ, ನಾನು ನಿನ್ಗೋಸ್ಕರನೇ ಸಂಸ್ಥೆ ಕಟ್ಟಿದ್ದು, ನಿನ್ಗೋಸ್ಕರನೇ ವ್ಯವಹಾರ ಮಾಡ್ತಾ ಇರುವುದು ಅಂತ ಹೇಳಿ ಮತ್ತೆ ಆ ದಾರಿಯಲ್ಲೇ ಸಂಪತ್ತನ್ನ ಬೆನ್ನಟ್ಟುಕೊಂಡು ಹೋಗ್ತಾನೆ. ಅವನಿಗಿಂತ ಕರ್ಮ ಫಲವನ್ನ ತ್ಯಾಗ ಮಾಡಿದವ, ತಾನು ಯಾವುದೇ ಕೆಲಸ ಮಾಡಿದ್ರು ಕೂಡ ಅದಕ್ಕೆ ರಿಟರ್ನ್ ಬೇಕು ಅಂತ ಬಯಸದೆ ಕರ್ಮಫಲ ತ್ಯಾಗ ಮಾಡಿ ಯಾರು ಧ್ಯಾನ ಮಾಡ್ತಾನೋ, ಅಂದ್ರೆ ಕರ್ಮಫಲ ತ್ಯಾಗ ಮಾತ್ರ ಮಾಡುದು ಅಂತಲ್ಲ. ಧ್ಯಾನ ಅಂತ ಅನ್ನುವ ಶಬ್ದವನ್ನು ನೋಡುವಾಗ ಧ್ಯಾನ ಬಿಟ್ಟು ಅಂತ, ಧ್ಯಾನ ಬಿಟ್ಟಲ್ಲ, ಧ್ಯಾನ ಮಾಡ್ತಾನೆ ಒಂದು ಕಡೆಯಿಂದ, ಮತ್ತೆ ಲೌಕಿಕ ಕರ್ಮವನ್ನು ಮಾಡ್ತಾನೆ. ಕರ್ಮ ಮಾಡಿಯೂ ಕರ್ಮದ ಫಲವನ್ನ ಬಯಸುವುದಿಲ್ಲ ಅಂದಾಗ ಅದು ಪರ್ಸೆಂಟೇಜ್ ವೈಸ್ ಅವನ ಉಪಾಸನೆಯ ಮಟ್ಟ ದೊಡ್ಡದಾಗುತ್ತೆ. ತ್ಯಾಗಾತ್ ಶಾಂತಿ ಅನಂತರಂ. ತ್ಯಾಗನೂ ಮಾಡ್ತಾನೆ, ಆದ್ರೆ ಭಗವತ್ ಪ್ರಜ್ಞೆ ಇಲ್ಲ. ಈಗ ಎಷ್ಟೋ ಜನ ದೇಶಕ್ಕೋಸ್ಕರ ಪ್ರಾಣ ಬಿಡ್ತಾರೆ, ಏನು ಮಾಡ್ತಾರೆ, ಆದ್ರೆ ಅವರಿಗೆ ದೇವ ಪ್ರೇಮವೇ ಇರುದಿಲ್ಲ, ದೇಶ ಪ್ರೇಮ ಮಾತ್ರ ಇರುತ್ತೆ. ಅದು ಅಪೂರ್ಣ ಆಗುತ್ತೆ. ತಪ್ಪಲ್ಲ, ಅದು ತುಂಬಾ ಒಳ್ಳೆಯದು. ಅದರಿಂದಾಗಿ ಎಷ್ಟೋ ಜನರ ಜೀವ ಉಳಿಯತ್ತೆ. ಅದನ್ನೇ ಇನ್ನು ಭಗವತ್ ಪ್ರಜ್ಞೆಯಿಂದ ಕೂಡಿ ಮಾಡಿದ್ರೆ, ಈಗ ಏನು ಅಂದ್ರೆ ಲೌಕಿಕ ಸ್ಥಿತಿಗತಿಗಳಲ್ಲಿ ಕೆಲಸ ಮಾಡ್ತಾರೆ, ಎಲ್ಲೆಲ್ಲೋ ದೇವರ ನೆನಪಿರುತ್ತೆ, ಅದು ಭಕ್ತಿಯಿಂದ ಅಲ್ಲ. ಹಾಗೆ ನೆನಪಿದ್ರೆ ಕರ್ಮಶುದ್ಧಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಿರ್ತಾರೆ. ತ್ಯಾಗ ಮಾಡ್ತಾರೆ, ಯಾಕೆಂದ್ರೆ ಮತ್ತೆ ಸಿಕ್ಕಾಕೊಳ್ಬಾರದು ಅನ್ನುವ ಯೋಚನೆಯಿಂದ ನಿಸ್ವಾರ್ಥವಾಗಿ ಮಾಡ್ತಾರೆ. ಈ ಅವ್ರಿಗೇನು ಅಂದ್ರೆ ಆ ಕೆಲಸವನ್ನ ಮಾಡಿದಾಗ ಯಜಮಾನನ ಕಣ್ಣಿನಲ್ಲಿ ತೃಪ್ತವಾದ ಭಾವ ಕಂಡೇ ಅವ್ರಿಗೆ ಸಾಕು ಅನ್ಸುತ್ತೆ. ಇದು ಪ್ರತಿಫಲ ಬೇಡ ಅಂತ ಅನ್ಸುತ್ತೆ. ಅಂದ್ರೆ ಅದು ಒಂದು ಪ್ರತಿಫಲ ಆಗುತ್ತೆ ಆಮೇಲೆ ನಿಧಾನಕ್ಕೆ ಯೋಚನೆ ಮಾಡಿದ್ರೆ. ಆದ್ರೆ ಅದು ಕೂಡ ಅವರು ತಯಾರಾಗಿರ್ತಾರೆ. ಎಲ್ಲರೂ ಹಾಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಕೆಲವರು ಪ್ರತಿಕ್ರಿಯೆ ಕೊಡಬಹುದು, ಕೆಲವರು ಪ್ರತಿಕ್ರಿಯೆ ಕೊಡದೇ ಇರಬಹುದು. ನಾವು ನಮ್ಮ ಕೆಲಸ ಮಾಡ್ತಾ ಹೋಗ್ಬೇಕು. ಒಂದೇ ಒಂದು ನಂಬಿಕೆ ಏನಂದ್ರೆ ಇದು ನಮ್ಮನ್ನು ಕಾಪಾಡುತ್ತೆ ಅನ್ನೋ ನಂಬಿಕೆಯಿಂದ ಕೆಲಸ ಮಾಡ್ತಿರ್ತಾರೆ. ಆದ್ರೆ ಭಗವತ್ ಪ್ರೀತಿ, ಇದು ಭಗವಂತನ ಆದೇಶದಂತೆ ನಾವು ನಮ್ಮ ಕರ್ತವ್ಯವನ್ನು ದೇವರಿಗೆ ಒಪ್ಪಿಸ್ಬೇಕು ಅನ್ನುವ ಎಚ್ಚರ ಇಲ್ಲದೆ ಮಾಡ್ತಿರ್ತಾರೆ. ಅಂತಹ ಕರ್ಮಫಲ ತ್ಯಾಗ ಮಾಡುವವನಿಗಿಂತ ಭಗವತ್ ಪ್ರಜ್ಞಾಪೂರ್ವಕವಾಗಿ ಅವನಲ್ಲಿ ಪ್ರೀತಿ ಇದ್ದು, ಯಾಕಂದ್ರೆ ಪ್ರಜ್ಞೆ ಇದ್ದಲ್ಲೆಲ್ಲ ಪ್ರೀತಿ ಇರಬೇಕು ಅಂತಿಲ್ಲ. ಪೂರ್ತಿ ದೇವ್ರ ಬಗ್ಗೆ ಎತ್ತರ ಅಂತ ಗೊತ್ತಿರುತ್ತೆ, ಆದ್ರೆ ಯಾಕೋ ಹತ್ತಿರ ಆಗಿರಲ್ಲ ಮನಸ್ಸಿಗೆ. ಅಂತಹ ಸ್ಥಿತಿಯಲ್ಲಿ ಇರುವವನಿಗಿಂತ ಎತ್ತರ ಮತ್ತು ಹತ್ತಿರ ಎರಡನ್ನೂ ಗಮನಿಸಿದವ ಶಾಂತಿ. ಅವನು ಶಾಂತ ಮನಸ್ಥಿತಿ ಉಳ್ಳವ, ಅವನು ದೋಷವಿಲ್ಲದ. ತಸ್ಮಾತ್ ತ್ಯಾಗಾತ್ ಶಾಂತಿ ಅನಂತರಂ. ಅನಂತರಂ ಅಂದ್ರೆ ಅಂತರವಿಲ್ಲದ. ಅಂತರ ಅಂದ್ರೆ ದೋಷ ಅಥವಾ ಅಂತರ ಅಂದ್ರೆ ಗ್ಯಾಪ್. ಇನ್ನು ಅವನಿಗಿಂತ ನಂತರ ಮತ್ತೊಬ್ಬ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಅವನ ಹತ್ತಿರಕ್ಕೂ ಯಾರು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಭಗವಂತನನ್ನ ಮತ್ತು ಅವನನ್ನ ಅತ್ಯಂತ ಹತ್ತಿರಗೊಳಿಸುವಂತಹ ಸಂಬಂಧ ಅದು ಅನ್ನೋದನ್ನ ಒಟ್ಟು ಶ್ಲೋಕಗಳಲ್ಲೇ ಕೃಷ್ಣ ಇಷ್ಟು ಸ್ಪಷ್ಟವಾಗಿ ಹೇಳಿದ್ದಾನೆ. ಅಜ್ಞಾನ ಪೂರ್ವಾತ್ ಅಭ್ಯಾಸಾತ್ ಜ್ಞಾನಮೇವ ವಿಶಿಷ್ಯತೆ. ಅಜ್ಞಾನ ಪೂರ್ವಾತ್ ಅಂದ್ರೆ ತಿಳುವಳಿಕೆ ಇಲ್ಲ. ಆ ತಿಳುವಳಿಕೆ ಇಲ್ಲದೆ ಅಭ್ಯಾಸ ಮಾಡ್ತಿದ್ದಾನೆ, ಯೋಗ ಮಾಡ್ತಾನೆ, ತುಂಬಾ ದೈಹಿಕ ಶ್ರಮಗಳನ್ನ ವಹಿಸಿ ಇಂದ್ರಿಯಗಳ ಜಯವನ್ನು ಸಂಪಾದಿಸಿದ್ದಾನೆ. ಆದ್ರೆ ಉದ್ದೇಶ ಗೊತ್ತಿಲ್ಲ. ಅದಕ್ಕಿಂತ ಜ್ಞಾನ ಶ್ರೇಷ್ಠ. ಅಂದ್ರೆ ಹಿಂದಿದ್ದನ್ನ ಬಿಟ್ಟು ಅಂತ ಅರ್ಥ ಅಲ್ಲ. ನಾವು ಒಂದು ನೆನ್ಪಿಟ್ಕೊಳ್ಬೇಕು, ಅಭ್ಯಾಸ ಇದ್ದು ಜ್ಞಾನ ಬೇಕು ಅಂತ. ನಂಗೆ ಅಭ್ಯಾಸ ಮಾಡೋದಿಲ್ಲ, ನಮ್ದೆಲ್ಲ ಪ್ರಾಬ್ಲಮ್ ಏನು ಅಂದ್ರೆ ನಾವು ತುಂಬಾ ಓದ್ತೇವೆ, ಆದ್ರೆ ಒಂದ್ ದಿವಸ ಅದನ್ನ ಪಾಲನೆ ಮಾಡಲ್ಲ. ಜ್ಞಾನ ಇದೆ ಅಂತ ಭಾವಿಸ್ತೇವೆ. ಆದ್ರೆ ಕೃಷ್ಣ ಹೇಳಿದ ಅದು ಧ್ಯಾನ ಅನ್ನೋದು ಜ್ಞಾನಕ್ಕಿಂತ
ಧ್ಯಾನಕ್ಕೆ ಉಪಯೋಗ ಆಗ್ಲಿಲ್ಲ ಅಂದ್ರೆ ಆ ಜ್ಞಾನ ಅದು ವ್ಯರ್ಥ ಅಂತ. ಹಾಗಾಗಿ ಜ್ಞಾನಮೇವ ವಿಶಿಷ್ಯತೆ, ಅಭ್ಯಾಸಯುಕ್ತವಾದ ಜ್ಞಾನ ವಿಶೇಷ ಅನ್ಸುತ್ತೆ. ಅಭ್ಯಾಸಯುಕ್ತವಾದ ಜ್ಞಾನ ಇದೆ, ಆದ್ರೆ ಅದಕ್ಕಿಂತ ಮುಖ್ಯವಾದದ್ದು ಸಜ್ಞಾನಂ ಧ್ಯಾನಂ. ನೋಡಿ ಎಷ್ಟು ಚಂದ ಇದೆ ಶಬ್ದ. ಜ್ಞಾನ ಮಾತ್ರ ಆತ್, ಬರೀ ಜ್ಞಾನಕ್ಕಿಂತ ಜ್ಞಾನಪೂರ್ವಕವಾದ ಧ್ಯಾನ. ಹಾಗಾದ್ರೆ ಒಂದು ಗೊತ್ತಾಯ್ತು, ಜ್ಞಾನ ಇಲ್ಲದೆ ಧ್ಯಾನ ಮಾಡ್ಲಿಕ್ಕೆ ಆಗುದಿಲ್ಲ. ಜ್ಞಾನ ಅಂದ್ರೆ ತತ್ವನಿಶ್ಚಯ. ಬಹಳ ಜನ ಇವತ್ತು ತುಂಬಾ ಧ್ಯಾನಗಳನ್ನು ಮಾಡಿಸ್ತಾರೆ, ಆದ್ರೆ ಅವರಿಗೆ ಏನಕ್ಕೋಸ್ಕರ ಈ ಧ್ಯಾನ ಮಾಡಬೇಕು, ಈ ಧ್ಯಾನದ ಉದ್ದೇಶ ಏನು, ಕತ್ತಲೆ ಏನು ಧ್ಯಾನ ಮಾಡಿ ಅಲ್ಲ. ಅದು ಕೂಡ ಆಗ್ಬಹುದು ಸರಿಯಾಗಿ ಗೊತ್ತಿದ್ರೆ, ರಾತ್ರಿ ಸೂಕ್ತದ ಮೂಲಕ ಚಿಂತನೆ ಮಾಡಿದ್ರೆ, ತತ್ವಮಾನಿನಿಯಾಗಿ ಲಕ್ಷ್ಮೀ ದೇವಿಯನ್ನು ಚಿಂತಿಸುವುದೇ ಕಷ್ಟ ಅಲ್ಲ. ಅಂದ್ರೆ ಅಲ್ಲೂ ಕೂಡ ಭಗವಂತನ ಪ್ರಜ್ಞೆ ಉಂಟಾಗಿ ನಿರಾಕರಿಸಿಲ್ಲ. ಆದ್ರೆ ಏನು ಅಂದ್ರೆ ಈ ಧ್ಯಾನದ ಉದ್ದೇಶ ಗೊತ್ತಿಲ್ಲ, ಜ್ಞಾನದ ಉದ್ದೇಶ ಗೊತ್ತಿಲ್ಲ. ಅದಕ್ಕೋಸ್ಕರ ಸಜ್ಞಾನಾತ್ ಸಜ್ಞಾನಂ ಧ್ಯಾನಂ ಜ್ಞಾನ ಮಾತ್ರ ವಿಶಿಷ್ಯತೆ ಅಂತ ಹೇಳಿದ್ರು. ತಥಾಚ ಸಾಮವೇದೆ ಆನಭಿಮ್ಲಾತ ಶಾಖಾಯಾಮ್. ಎಷ್ಟು ಸುಂದರವಾದ ಹೆಸರು. ಸಾಮವೇದದಲ್ಲಿ ಇರುವಂತಹ ಒಂದು ಶಾಖೆಯ ಹೆಸರು ಅನಭಿಮ್ಲಾತ ಶಾಖಾ. ಆನಭಿಮ್ಲಾತ. ಆ ಶಾಖೆಯ ಹಿನ್ನೆಲೆ ಏನು ಅನ್ನೋದನ್ನು ನಾವು ಇವತ್ತು ತಿಳ್ಕೊಳ್ಳಿಕ್ ಕಷ್ಟ. ಯಾಕೆಂದ್ರೆ ಇಂಥದ್ದಿತ್ತು ಅಂತ ಆಚಾರ್ಯ ಹೇಳಿದ್ಮೇಲೆನೆ ಗೊತ್ತಾಗಿತ್ತು ಅಂತದ್ದು ಒಂದು ಶಾಖೆ ಇದೆ ಅಂತ. ಅಧಿಕಂ ಕೇವಲ ಅಭ್ಯಾಸಾತ್ ತುಂಬಾ ಶ್ರಮ ಹಾಕ್ತಾನೆ, ಆದ್ರೆ ಅದರ ಬಗ್ಗೆ ಏನು ಗೊತ್ತಿಲ್ಲ ಅವನಿಗೆ. ಎಲ್ರು ಮಾಡ್ತಿದ್ದಾರೆ ಅಂತ ಅವ್ನು ಮಾಡ್ತಿರ್ತಾನೆ, ಎಲ್ರು ದೇವಸ್ಥಾನಕ್ಕೆ ಹೋಗ್ತಿರ್ತಾರೆ ಅಂತ ಹೋಗ್ತಿರ್ತಾನೆ. ನಮ್ಗನ್ಸುದೇನು ಅಂದ್ರೆ, ಎಷ್ಟು ದೇವಸ್ಥಾನಕ್ಕೆ ಹೋಗ್ತಾನೆ, ಅಂತಹ ದೇವಸ್ಥಾನಕ್ಕೆ ಹೋಗುವ ಭಕ್ತನನ್ನ ನೀನು ಅವನು ಮೋಕ್ಷಕ್ಕೆ ಹೋಗಲ್ಲ ಅಂತ ಅನ್ನಿಸ್ತದ ನಿಮ್ಗೆ ಅಂತ ನಾವು ಕೆಲವೊಮ್ಮೆ ಕೇಳೋದುಂಟು. ಅಂದ್ರೆ ಅಷ್ಟು ಶ್ರದ್ಧೆಯಿಂದ ಮಾಡುವುದನ್ನು ನಾವು ಬೇರೆಯವರಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳಿದ್ರು, ಕೇವಲ ಅಭ್ಯಾಸವಾಗಿದ್ರೆ ಅದು ಅಂತ ದೊಡ್ಡ ಕಾರ್ಯಭಾರ ಏನಲ್ಲ. ಕೇವಲಂ ಜ್ಞಾನಂ ಅಭ್ಯಾಸಾತ್ ಅಧಿಕಂ ಕೇವಲಾಭ್ಯಾಸಾತ್ ಜ್ಞಾನಂ ತತ್ಸಹಿತಂ ತತಃ ತತ್ಸಹಿತಂ ತತ್ಸಹಿತಂ ತತಃ ಧ್ಯಾನಂ. ತತ್ಸಹಿತಂ ಅಂದ್ರೆ ಜ್ಞಾನ ಸಹಿತ ಶ್ರೇಷ್ಠ. ತತಃ ಅದಕ್ಕಿಂತ ಅಪರೋಕ್ಷ ಅಂದ್ರೆ ಭಗವಂತನನ್ನ ಅಂತರಂಗದಲ್ಲಿ ಕಾಣುವ ಧ್ಯಾನದ ಮುಂದಿನ ಸ್ಥಿತಿ ಅದು. ನಾರಾಯಣ. ತತಃ ಶಾಂತಿ ಭವಿಷ್ಯತಿ. ಇದರಿಂದ ಪರಮಾತ್ಮನಲ್ಲಿ ಇನ್ನೂ ಹೆಚ್ಚಿನ ಶಾಂತಿ ಅಂದ್ರೆ ಮೋಕ್ಷ ಒಂದು ರೀತಿಯಲ್ಲಿ. ತತಃ ಶಾಂತಿ ಭವಿಷ್ಯತಿ, ಅದರಿಂದ ಮೋಕ್ಷ ಆಗತ್ತೆ ಇತಿ. ಇದು ಈ ಪದ್ಯಗಳಲ್ಲಿ ಕೃಷ್ಣ ಎಷ್ಟೆಲ್ಲ ವೇದಗಳ, ಹಾಗಾಗಿ ಭಗವದ್ಗೀತೆಯನ್ನು ಓದಿದ್ರೆ, ವೇದ ಓದಿದ್ರು ಇಷ್ಟು ಸ್ಪಷ್ಟ ಅರ್ಥ ಆಗಲ್ಲ, ಅಂಥ ಅದ್ಭುತ ಸಂಗತಿಯನ್ನ ಈ ಪದ್ಯದಲ್ಲಿ ಹಿಡಿದಿಟ್ಟಿದ್ದಾರೆ ಅಂತ ತೋರಿಸಿದವರು ಆಚಾರ್ಯ ಒಬ್ರೆ. ಬೇರೆ ಯಾರು ಕೂಡ ವೇದದ ಸಾರ, ಅಲ್ಲಲ್ಲಿ ಕೆಲವು ವಿಷಯಗಳನ್ನ ಕೋಟ್ ಮಾಡಿದ್ದಾರೆ, ಇಲ್ಲ ಅಂತಿಲ್ಲ. ಯಾಕಂದ್ರೆ ಉಪನಿಷತ್ಸು ಅನ್ನುವ ಮಾತು ಬಂದಿರುವುದ್ರಿಂದ ಉಪನಿಷತ್ತಿನಲ್ಲಿ ಬಂದ ಕೆಲವು ಸಾಲುಗಳನ್ನ ಕೋಟ್ ಮಾಡೇ ಇಲ್ಲ ಅಂತಿಲ್ಲ, ಖಂಡಿತ ಮಾಡಿದ್ದಾರೆ. ಆದ್ರೆ ಇಷ್ಟು ವ್ಯಾಪ್ತವಾಗಿ ವೇದಗಳಲ್ಲಿ ಅನೇಕ ಪ್ರಮೇಯಗಳನ್ನ ಆಳವಾಗಿ ಸಣ್ಣ ಸಣ್ಣ ವ್ಯತ್ಯಾಸಗಳ ಜೊತೆಗೆ ಕೃಷ್ಣ ಇಲ್ಲಿ ಅದನ್ನ ಪ್ರಸ್ತುತ ಪಡಿಸಿದ್ದಾನೆ ಅನ್ನೋದನ್ನ ಬಹುಶಃ ಬೇರೆ ಯಾರು ಕೂಡ ಇಷ್ಟು ಗಂಭೀರವಾಗಿ ತೋರಿಸಿದ ಹಾಗೆ ಕಾಣಲ್ಲ. ಅಂತ ಒಂದು ಚಿಂತನೆಯನ್ನು ನಾವು ಮತ್ತೆ ಇನ್ನೊಂದ್ ಸರ್ತಿ ರಿಫ್ರೆಶ್ ಮಾಡಿದ್ರೆ ಇದರಲ್ಲಿ ಇನ್ನೂ ಹೆಚ್ಚಿನ ಆಳವಾದ, ಅದು ಆಚಾರ್ಯರು ಕೇವಲ ದಿಗ್ದರ್ಶನ ಅಷ್ಟೇ ಇದೆಲ್ಲ. ಈಗ ಈ ಶ್ಲೋಕ ಹೇಳಿದ್ರೆ ಇನ್ನೇನ್ ಹೇಳಿಕ್ಕಿಲ್ಲ ಅಂತ, ಅದಕ್ಕೆ ಆರಂಭದಲ್ಲಿ ಹೇಳಿದ್ದು ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಅಂತ. ಬಹಳ 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 ಬಿಂದುವಿನ ರೂಪದಲ್ಲಿ ಈ ಸಿಂಧುವಿನಿಂದ ಸಿಡಿದ ಸಂಗತಿಯನ್ನ ಆಚಾರ್ಯರು ಸಂಗ್ರಹಿಸಿದ್ದು. ಇದನ್ನು ಇನ್ನು ನಾವು ಸ್ವಲ್ಪ ಅನೇಕ ಮುಖಗಳಲ್ಲಿ ಶಾಖೆಗಳನ್ನು ಗಮನಿಸ್ತಾ ಹೋದ್ರೆ
ಅಷ್ಟು ವಿವರಣೆಗಳನ್ನ ಈ ಕೃಷ್ಣನ ಮಾತಿನಲ್ಲಿ ನಾವು ಕಾಣ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ಈ ಚಿಂತನೆ ಇಲ್ಲಿಗೆ ಮುಕ್ತಾಯ ಮಾಡೋಣ. ಶ್ರೀ ಹರಿಪ್ರಿಯತಾಂ ಕೃಷ್ಣ ಅರ್ಪಣಮಸ್ತು. ಇವತ್ತು ವಿಷ್ಣು ಪುರಾಣ ಬೇಡ, ಆ ನಾಳೆಯಿಂದ ನೋಡೋಣ, ಹೇಳ್ತೇನೆ. ಶ್ರೀ ಹರಿಪ್ರಿಯತಾಂ.